ನಾನು ಇಡೀ ಯುದ್ಧದ ಘಟನೆಯನ್ನು ಎಲ್ಲೆಲ್ಲಿ ನರೇಟ್ ಮಾಡಿದ್ದೀನೋ ಇದು ಒಂದನ್ನು ಯೂಶ್ವಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅದನ್ನು ಹೇಳ್ಬೇಕಾದ್ರೆ ನನಗೆ ರಿಯಲಿ ಇಮೋಷನಲ್ ಆಗ್ತೀನಿ. ಹಾಗಾದರೆ ನಿಮ್ಮ ಹತ್ರ ಆ ಲೆಟ್ರ್ ಇದೆ ಇವಾಗ? ಆ ಲೆಟ್ರ್ ಇದೆ. ನಾನು ಹೀಗೆ ಕುಂದ್ರೆ ಅದು ಗ್ರೆನೇಡ್ ಸಿಡಿಯುತ್ತೆ. ನಾನು ಸತ್ಯ ಸಾಯ್ತೀನಿ. ನಮ್ಮ ತಂದೆ ತಾಯಿಗೆ ಇದು ಗೊತ್ತಾದ ತಕ್ಷಣ ಅವ್ರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡು ಆ ಗ್ರೆನೇಡ್ ಸಿಡಿದ್ರೆ ಏನು ಇಮ್ಯಾಜಿನ್ ಮಾಡಿದ್ದು, ಅಷ್ಟು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಉಳಿಯಲ್ಲ. ಮನೆಗೆ ನವೀನಂತ ಏನಂತ ವಾಪಸ್ ಕಳಿಸ್ತಾರೆ. ಆ ಬಂಡೆಗಲ್ಲು ಮತ್ತು ಬಂಕರ್ ತುದಿಯಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅಲ್ಲಿ ಜಿಗಿದು ಬಿಡ್ತೀನಿ. ಜಿಗಿದ ತಕ್ಷಣ ಗ್ಯಾಪ್ ಸಣ್ಣದು, ಮೈ ಮೇಲಿನ ಭಾಗ ಅಲ್ಲಿ ಹೋಗುತ್ತೆ, ಕಾಲು ಕೆಳಗಡೆ ಹೊಳ್ಕೊಳುತ್ತೆ. ಆ್ಯಂಡ್ ದ ಗ್ರೆನೇಡ್ ಟೇಕ್ಸ್ ಆಫ್. ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಒಂದು 15 ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಿಲ್ಲ. ಅವ್ರು ಬಂದು ಹೇಳ್ತಾರೆ, ಅಣ್ಣ ತು ಡರ್ನ ನೈ ಮೈ ಆಗ್ಯ ಅವು, ನೀನು ಹೆದರ್ಬೇಡ ನಾನು ಬಂದಿದ್ದೀನಿ ಅಂತಾರೆ. ನಾನು ಕಂಡುಬಿಟ್ಟು ನೋಡಿದಾಗ ಅವಾಗ ಫಸ್ಟ್ ನಾನು ರೆಕಗ್ನೈಸ್ ಮಾಡಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ನೋಡಿದಾಗ ಅವ್ರ ಮಾತು ಕೇಳಿದಾಗ ಅವಾಗ ನನಗೆ ಅರಿವಾಯ್ತು ನಾನು ಬದುಕಿದ್ದೀನಿ ಅಂತ. ಟೋಟಲಿ 21 ತಿಂಗಳು ಇದ್ದೆ ಹಾಸ್ಪಿಟ್ಲಲ್ಲಿ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನಗೆ ಡಾಕ್ಟರ್ಸ್ ಮೆಡಿಕಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ, ಇನ್ಮೇಲೆ ಆರ್ಮಿದಲ್ಲಿ ಸರ್ವ್ ಮಾಡೋಕ್ಕೆ ಇದಿಲ್ಲ ಅಂತ. ಸರ್, ಹಾಗೆ ನಿಮ್ಮದೇ ಇನ್ಸಿಡೆಂಟ್ ತಗೊಳಕ್ಕೆ ಹೋದರೆ, ಈಗ ನೀವು ಹೇಳಿದ್ರಿ 120-120 ಜನಗಳ ನಿಮ್ಮ ಟೀಮಿಂದ ಒಂದು ಬೇಸ್ ಕ್ಯಾಂಪಿಂದ ನೀವು ಹೊರಡುವಂಥ ಒಂದು ಡೇ ಬರುತ್ತಲ್ಲ ಸರ್, ಅದು ಯುದ್ಧದ ಎಷ್ಟನೇ ದಿನ ಆಗಿತ್ತು, ಅದಾದಮೇಲೆ ಯುದ್ಧ ಎಷ್ಟು ದಿನ ನಡೀತು, ಅವತ್ತು ನೀವು ಹೋಗಿ ಬರೋವರೆಗೂ ಏನು ಎಕ್ಸಾಕ್ಟ್ಲಿ ಹೆಂಗೆ ನಡೀತು ಸರ್ ಅದು? ಓಕೆ, ನಾನು ಹೇಳಿದ್ನಲ್ಲ ನಮ್ಮ ಯೂನಿಟ್ ಏನಿತ್ತಲ್ಲ ಅದು 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಅದ್ಭುತವಾದ ಯೂನಿಟ್. ನಾನು ಜನವರಿ 99ರಲ್ಲಿ ಸೇರಿಕೊಂಡೆ ಆ ಯೂನಿಟ್ನ. ಆವಾಗ ನಾನು ಮನಸ್ಸಿನಲ್ಲೂ ಅಂದ್ಕೊಂಡೆ, ಒಳ್ಳೆ ಯೂನಿಟು, ಫ್ಯಾಂಟಾಸ್ಟಿಕ್ ಸೆಟ್ ಆಫ್ ಆಫೀಸರ್ಸ್. ನಾನು ಅಂದ್ಕೊಂಡಿದ್ದು ಹೆಂಗೆ ಅಂತಂದರೆ, ನಾನು ಜೀವನದಲ್ಲಿ ಏನೇನು ಕಲ್ತಿದ್ನೋ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಒಂದು ವರ್ಷದಲ್ಲಿ ಆ ಟ್ರೈನಿಂಗಲ್ಲಿ ಅದಕ್ಕಿಂತ ಜಾಸ್ತಿ ಕಲಿತೆ ಅಂದ್ಕೊಂಡಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಯೂನಿಟಲ್ಲಿ ಹೋಗಂದು 6 ತಿಂಗಳು ಏನು ಕಳೆದ್ನಲ್ಲ, ನನ್ನ ಜೀವನದಲ್ಲಿ ಪ್ಲಸ್ ನಾನು ಟ್ರೈನಿಂಗಲ್ಲಿ ಏನು ಕಲ್ತಿದ್ನಲ್ಲ ಅದಕ್ಕಿಂತ ಜಾಸ್ತಿ ಬಹುಶಃ ನನಗೆ ಅಲ್ಲಿ ಕಲಿಸಿದ್ರು ಅನ್ಸುತ್ತೆ. ಒಂದು ಜವಾನ್ ಜೊತೆಗೆ ಆ್ಯಕ್ಚುಯಲ್ ಫಸ್ಟ್ ಟೈಮ್ ನಾವು ಟ್ರೈನಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಟಾರ್ಗೆಟ್ ಇರುತ್ತೆ, ಒಂದು ವೆಪನ್ ಇರುತ್ತೆ, ಆ ಟಾರ್ಗೆಟಿಗೆ ಏನು ಮಾಡಿ ಫೈರ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರುತ್ತೆ ಅದು ವಾಪಸ್ ಫೈರ್ ಮಾಡಲ್ಲ ಅಂತ. ಬಟ್ ಇಲ್ಲಿ ಆ್ಯಕ್ಚುಯಲ್ ಲೈವ್ ಫೈರಿಂಗ್ ಯಾವಾಗ ಮಾಡ್ತೀರಿ, ನಿಮ್ಗೆ ವಾಪಸ್ ಅವ್ರು ಏನು ಮಿಲಿಟೆಂಟ್ಸ್ ಯಾವಾಗ ವಾಪಸ್ ಫೈರ್ ಮಾಡ್ತಾರಲ್ಲ ಅವಾಗ ಅದ್ರ ಇಫೆಕ್ಟ್, ಅವಾಗ ಅದ್ರದ್ದು ಇದು ಆ್ಯಕ್ಚುಲಿ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಕಲ್ತಿದ್ದು ಜಾಸ್ತಿ. ನಾನು ಒಂದು ಅದ್ಭುತವಾದ ಯೂನಿಟನ್ನು ಸೇರಿಕೊಂಡೆ, ದೇವ್ರ ದಯ ಅಂತ ಹೇಳ್ಬೋದು ಅಂಥ ಯೂನಿಟಿಗೆ ನಾನು ಕಳಿಸ್ಕೊಟ್ಟಿದ್ದಕ್ಕೆ. ಅದು ಕಾರ್ಗಿಲಲ್ಲಿ ನಾವು ಇಂಡಕ್ಟ್ ಆಗ್ತೀವಿ. ಕಾರ್ಗಿಲ್ ಯುದ್ಧ ಶುರು ಆದಾಗ ನಾವು ಕೌಂಟರ್ ಇನ್ಸರ್ಜೆನ್ಸಿದಲ್ಲಿದ್ವಿ. ಆತಂಕವಾದಿ ಚಟುವಟಿಕೆಗಳಿದ್ದಾವಲ್ಲ ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಮ್ಮದಾಗಿತ್ತು. ಗಡಿ ಪ್ರದೇಶದಲ್ಲಿ ನಾವು ಇರಲಿಲ್ಲ. ಕಾರ್ಗಿಲ್ ಯುದ್ಧ ಶುರು ಆದಾಗ ನಮ್ಮನ್ನೆಲ್ಲ ಕರ್ಸ್ಕೊತಾರೆ. ಅಂದ್ರೆ ಇವಾಗ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ನನ್ನ ಯೂನಿಟ್ 2 ಅಟ್ಯಾಕನ್ನು ಮಾಡುತ್ತೆ. ಮೊದಲನೇದು 0.5140 ಅಂತ ಹೈಟ್, ಅದರ ಸಾಕು ಇಲ್ಲ, ಅದ್ರ ಬೆಟ್ಟದ ತುದಿ, ಅದರ ಪಿನಾಕಲ್ ಏನಿರುತ್ತಲ್ಲ ಸಮುದ್ರದಿಂದ ಅದ್ರ ಎಷ್ಟು ಎತ್ತರ ಇದೆ ಅಂತ. 5,140 ಅಂದರೆ 5,140 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ಮೊದಲನೇ ಅಟ್ಯಾಕ್ ಅದು ನಾವು ಮಾಡಿದ್ದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಅಟ್ಯಾಕ್ ಮಾಡ್ತಾರೆ. ಅದನ್ನು ಅವ್ರ ಟೀಮನ್ನು ಕರ್ಕೊಂಡೋಗಿ ಅದು ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ ನಾನು ರಿಸರ್ವಲ್ಲಿದ್ದೆ. ಬೈ ಚಾನ್ಸ್ ಹಂಗೆ ಏನೂ ಆಗಲಿಲ್ಲ ದೇವರದಿಂದ. ಬಟ್ ಅವ್ರಿಗೆ ಏನಾದರೂ ಆಗಿದ್ದರೆ ನಾನು ಅವ್ರನ್ನ ಹೋಗಿ ರಿಪ್ಲೇಸ್ ಮಾಡಿ ನಾನು ಫೈಟ್ ಮಾಡಬೇಕಾಗಿತ್ತು. ಮೊದಲನೇ ಅಟ್ಯಾಕ್ 0.5140. ನಮ್ಮದು ಎರಡನೇ ಅಟ್ಯಾಕ್ ಆಗಿದ್ದು 4875 ಅಂತ. ಇದು ಮೊದಲನೇ ಅಟ್ಯಾಕನ್ನು ಆಯಿತು, ಗೆದ್ವಿ. ಕೆಳಗೆ ಅದನ್ನು ಯುದ್ಧ ಶುರುವಾಗಿ ಎಷ್ಟು ದಿನ ಇದಾಗಿದ್ದ 18th 19th ಜೂನ್ಗೆ ನಾವು ಅಟ್ಯಾಕ್ ಮಾಡಿದ್ದು. ಮೊದಲನೇ ಅಟ್ಯಾಕ್. ಕಾರ್ಗಿಲ್ ಯುದ್ಧ ಹೇಳಬೇಕಂತಂದರೆ ಮಿಡ್ ಮೇನಿಂದನೇ ಶುರು ಆಗುತ್ತೆ. ಎಕ್ಸಾಕ್ಟ್ ಡೇಟ್ ಏನೂ ಇರಲಿಲ್ಲ. ಇಲ್ಲ ಒಂದು 50 ದಿನ ಆಗಿತ್ತು. 50 ದಿನ ಮಿಡ್ ಮೇದಲ್ಲಿ ಶುರು ಆಗಿತ್ತು. ಒಂದು ತಿಂಗಳು, ಒಂದು ತಿಂಗಳು ಅಂದ್ಕೊಳ್ಳಿ, ಒಂದು ತಿಂಗಳು ಹೆಚ್ಚು ಕಮ್ಮಿ ಟೈಮ್ ಅದಾಗಿತ್ತು. ಅಂದರೆ ಅದು ಒಂದೇ ದಿನ ಯುದ್ಧ ಶುರು ಆಗಲಿಲ್ಲ. ನಮಗಿಂತರ ಇಂಟ್ರೂಷನ್ ಬಂದಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಫ್ಲೈಟ್ ಲೆಫ್ಟಿನೆಂಟ್ ನೆಚ್ಚಿಕಿತ್ತು, ಅವ್ರು ಏರ್ಕ್ರಾಫ್ಟ್ ಸುಡ್ತಾರೆ, ಒಂದೊಂದು ಹಂತವಾಗಿ ನಡೀತವೆ. ಅಲ್ಲಿಂದ ಅದಾದಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಾವು ಇನ್ಫೆಂಟ್ರಿನ ಲಾಂಚ್ ಮಾಡಿ ಅಟ್ಯಾಕ್ ಮಾಡಬೇಕಂತ. ಅಲ್ಲಿಂದ ನಮ್ಮ ಆ್ಯಕ್ಚುಲ್ ಅಟ್ಯಾಕ್ಗಳು ಶುರುವಾಗಿದ್ದು. ನಮ್ಮ ಫಸ್ಟ್ ಅಟ್ಯಾಕ್ 18th 19th ಜೂನಿಗೆ ನಾವು ಅಟ್ಯಾಕನ್ನು ಶುರು ಮಾಡಿದ್ವಿ. ಆ ಬೆಟ್ಟವನ್ನು ಗೆಲ್ತೀವಿ. ಗೆದ್ದ ನಂತರ ಆ ಬೆಟ್ಟವನ್ನು ಬೇರೆಯವ್ರಿಗೆ ಯಾರಿಗೂ ಹ್ಯಾಂಡ್ ಓವರ್ ಮಾಡಿ ಕೆಳಗೆ ಬರಬೇಕು. ಕೆಳಗೆ ಬಂದಿದ್ದೀವಿ.
ಸಾಕಷ್ಟು ಜನ ಇದನ್ನು ನೋಡಿರ್ತೀರ. ಬರ್ಕಾದತ್ ಅವರು ಇಂಟರ್ವ್ಯೂ ಮಾಡಿದ್ದಾರೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಆ ಟೆಂಟಲ್ಲಿ ಕೂತ್ಕೊಂಡಿದ್ದಾರೆ, ನಾನು ಅಲ್ಲಿದ್ದೀನಿ. ಎದ್ದಿಲ್ ಮಾಂಗೆ ಮೋರ್ ಅಂತ ಹೇಳಿದರು, ಅವ್ರ ಸಕ್ಸಸ್ ಸಿಗ್ನಲ್ಲಿ ಎದ್ದಿಲ್ ಮಾಂಗೆ ಮೋರ್ ಅಂತಿತ್ತು. ಅದನ್ನು ಇದೆಲ್ಲ ನಡಿಬೇಕಾದ್ರೆ ಎಲ್ಲೋ ಒಂದು ಖುಷಿ ವಾತಾವರಣ ನಡೀತಿದೆ, ನಮ್ಮ ಒಂದು ಬೆಟ್ಟವನ್ನು ಗೆದ್ದು ಬಿಟ್ಟಿದ್ದೀವಿ ಅಂತ. ಬಟ್ ನನಗೆಲ್ಲೋ ಒಂದು ಕಡೆ ಅನಿಸ್ತದೆ, ದೇವ್ರೆ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ. 71ರಲ್ಲಿ ಯುದ್ಧ ನೋಡಿ, 99ರಲ್ಲಿ ನಾವಿದ್ದೀವಿ. ಅದರ ಮಧ್ಯೆ ಎಷ್ಟೋ ಸೋಲ್ಜರ್ಸ್ ಜಾಯ್ನ್ ಆಗ್ತಾರೆ, ರಿಟೈರ್ ಆಗ್ತಾರೆ, ಅವರಿಗೆ ಯುದ್ಧ ಮಾಡೋ ಅವಕಾಶ ಸಿಗಲ್ಲ. ಆತಂಕವಾದಿಗಳು ಜೊತೆಗೆ ಫೈರ್ ನೋಡಿರ್ಬೋದು, ಬಟ್ ಹಾರ್ಡ್ ಕೋರ್ ಕಾಂಬ್ಯಾಟ್ ಅಂತ ಏನು ಹೇಳ್ತೀವಲ್ಲ, ಒಬ್ಬ ಸೈನಿಕನ ಜೀವನದಲ್ಲಿ ಹಾರ್ಡ್ ಕೋರ್ ಕಾಂಬ್ಯಾಟ್ ಅಂದರೆ ನಿಮ್ಮ ಶತ್ರು ನಿಮ್ಮ ಎದುರಿಗಿದ್ದಾರೆ, ಅವ್ರನ್ನ ನೀವು ವಿತ್ ವೆಪನ್ ಇನ್ ಮೈ ಹ್ಯಾಂಡ್ ಐ ಫೆಲ್ಟ್ ಲೈಕ್ ಅ ಮ್ಯಾನ್ ಅಂತಾರೆ ನೋಡಿ. ಯಂಗ್ ಇನ್ನೋವಾಗ ಜಸ್ಟ್ ಇನ್ನೂ ಕಮಿಷನ್ ಆಗಿದೆ, ನಾನು ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರಿತಿದ್ರೆ. ಯಾಕಂದರೆ ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ, ಮೇ ಜೂನ್ ಜುಲೈದಲ್ಲಿ ಯುದ್ಧ ಮಾಡ್ತಾ ಇದ್ದೀವಿ. ಆವಾಗ ಆ ಏಜಲ್ಲಿ ಜೋಶ್ ಇರುತ್ತೆ, ವೆಪನ್ ಇರುತ್ತೆ, ಅದನ್ನು ಏನೋ ಒಂದು ಹಾರ್ಡ್ ಕಾಂಬ್ಯಾಟ್ ಅಂದರೆ ಭಾಳ ಇಷ್ಟ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಬಟ್ ನನಗೊಂದು ಅವಕಾಶ ಸಿಗ್ತಲ್ಲ, ದೇವ್ರಿಗೆ ಬಿಡ್ಕೊತಾ ಇದ್ದೀನಿ ನನಗೆ ಯಾವ ಅವಕಾಶ ಸಿಗುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ಅಟ್ಯಾಕಿಗೆ ಬರುತ್ತೆ, ನಮಗೊಂದು ಆರ್ಡರ್ ಬರುತ್ತೆ 4875ನ ಅಟ್ಯಾಕ್ ಮಾಡಿ ಅಂತ. ಓಕೆ, ನಮ್ದು ಡೇಟ್ ಡಿಸೈಡ್ ಆಗುತ್ತೆ, ಜುಲೈ 4, 1999ಕ್ಕೆ ಅಟ್ಯಾಕ್ ಮಾಡಬೇಕು ಅಂತ. ಇವಾಗ ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಜಾಯ್ನ್ ಆಗ್ತಾರೆ ಅಂದರೆ ಅವ್ರಿಗೆ ಬಡಿ ಅಂತ ಕೊಟ್ಟಿರ್ತಾರೆ, ಹೆಲ್ಪರ್ ಅಂತ ಕೊಟ್ಟಿರ್ತಾರೆ. ಅವ್ನು ನನ್ನ ಜೋಡಿದಾರ, ನಾನು ಏನೇ ಒಂದು ಕಾರ್ಯಕ್ರಮ ಮಾಡ್ತೀನಿ, ಯಾವುದೇ ಒಂದು ಕಾರ್ಯ, ಆಂಬುಷ್ ಇರ್ಬೋದು, ಮಿಲಿಟೆಂಟ್ ಹೈಡೌಟನ್ನು ಬರ್ಸ್ಟ್ ಮಾಡೋದಿರ್ಬೋದು ಅಂತ ಏನೇ ಇದ್ದರೂ ಜೊತೆಗೆ ಮಾಡ್ತೀವಿ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಮಾಡಬೇಕಾದ್ರೆ ಗುಂಡು ತಗಲಿದ್ರೆ ಯಾರೂ ಗಮನಿಸಲಿಕ್ಕಿಲ್ಲ. ಹಾಗಾಗಿ ಯಾವಾಗಲೂ ಪೇರ್ಸಲ್ಲಿ ಆಪ್ರೇಟ್ ಮಾಡ್ತಿರ್ತೀವಿ ನಾವು. ಅಂದರೆ ಒಬ್ರಿಗೆ ಪೆಟ್ಟು ಬಿದ್ದರೆ ಇನ್ನೊಬ್ಬರು, ಇಲ್ಲ ಒಬ್ರು ಕವರಿಂಗ್ ಫೈರ್ ಕೊಟ್ಟರೆ ಇನ್ನೊಬ್ಬರು ಅದನ್ನು ಅವ್ರು ಮುಂದೆ ಹೋಗೋಕ್ಕೆ, ಅವ್ರು ಮುಂದೆ ಹೋಗಿ ಇವ್ರಿಗೆ ಕವರಿಂಗ್ ಫೈರ್ ಕೊಡಿ, ಹಿಂಗೆ ಪೇರ್ಸಲ್ಲಿ ಆಪ್ರೇಟ್ ಮಾಡ್ತಾ ಇರ್ತೀವಿ. ನನಗೆ ಈ ಥರ ಶ್ಯಾಮ್ ಸಿಂಗ್ ಅಂತ ಕೊಟ್ಟಿದ್ದರು. ಜುಲೈ 4, 1900ರಲ್ಲಿ ಏನಾಯಿತು ಅಂದರೆ ಅವನಿಗೆ ಹುಷಾರಿರಲಿಲ್ಲ. ಹಾಗಾಗಿ ನಾನೊಂದು ಮೆಸೇಜ್ ಕೊಟ್ಟೆ 4ನೇ ತಾರೀಕು ಅವನಿಗೆ. ನಾವು ನಮ್ಮ ಸೀನಿಯರ್ ಜೊತೆ ಮೆಸೇಜ್ ಕೊಡ್ತೀನಿ, ಅವ್ನಿಗೆ ಹುಷಾರಿಲ್ಲ, ಬೆಟ್ಟಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಹಾಗಾಗಿ ರೆಸ್ಟ್ ತೊಗೊಳ್ಳಿ, ಅವನು ಬರೋದು ಬೇಡ. ಆ ಮೆಸೇಜ್ ಶ್ಯಾಮ್ ಸಿಂಗ್, ನನ್ನ ಬಡಿ ಏನಿಲ್ಲ ಶಾಮೆ ಅಂತ ಕರಿತಾ ಇದ್ದೆ, ಶಾಮೆಗೆ ಹೋಗಿ ಮುಟ್ಟುತ್ತೆ ಆ ಮೆಸೇಜ್. ಅವಾಗ ಅವನು ಓಡ್ ಬರ್ತಾನೆ ನನ್ನ ಹತ್ರ, ಓಡ್ ಬಂದು ಕೋಟ್ ಅನ್ಕೋಟ್ ಬಂದು ಹೇಳಿದ್ದು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸಾಬ್ ಅಚ್ಚೇ ದಿನ ಮೇ ಆಪ್ಕೆ ಸಾಥ ಅಂತ ಹೇಳ್ತಾನೆ. ಅಂದರೆ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದ್ದೆ. ಒಳ್ಳೆ ಸಮಯ ಅವಾಗೂ ಇರಲಿಲ್ಲ, ಯಾಕಂದ್ರೆ ನಾವು ಅಲ್ಲಿ ಕೌಂಟರ್ ಇನ್ಸೆನ್ಸಿ ಮಾಡ್ತಿದ್ವಿ. ಪ್ರತಿ ರಾತ್ರಿ ಏನಾದರೂ ಒಂದು ನ್ಯೂಸ್ ಬರ್ತಿತ್ತು, ಯಾವಾಗ ಬೇಕೋ ಅವಾಗ, ರಾತ್ರಿ 2 ಗಂಟೆ ಆ ಚಳಿ ಗಮನಿಸಲ್ದಂಗೆ 3 ಗಂಟೆಗೋ 4 ಗಂಟೆಗೋ ಯಾವಾಗ ಬರ್ತಿದ್ದು ಅವಾಗ ಹೋಗ್ತಿದ್ವಿ. ಆದರೂ ಕೂಡ ಅಚ್ಚೆ ಸಮಯ ಮೇ ಆಪ್ಕೆ ಸಾಥ ಅಭಿ ಬುರಾ ವಕ್ತ ಆಯಾ ಹುವಾ ಹೈ. ಈಗ ಒಂದು ಕಷ್ಟದ ಸಂದರ್ಭ ಬಂದಿದೆ, ನಿಮಗೆ ಹೆಂಗೆ ಯುದ್ಧಕ್ಕೆ ಒಬ್ಬರನ್ನೇ ಕಳಿಸ್ಕೊಡ್ಲಿ. ಅವ್ನು ಮುಂದೆ ಏನು ಹೇಳ್ತಾನೆ ಕೇಳಿ, ಬೈ ಚಾನ್ಸ್ ನಿಮಗೇನಾದರೂ ಯುದ್ಧದಲ್ಲಿ ಏನಾದರೂ ಆದರೆ ಜೀವನ ಪರ್ಯಂತ ನಾನು ನನ್ನ ಮುಖವನ್ನು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಯೂನಿಟಲ್ಲಿ ಎತ್ಕೊಂಡು ಹೇಗೆ ಓಡಾಡಲಿ ಅಂತ. ಹಂಗೆ ಅಂದಾಗ ಬೇಡ ಅನ್ನೋಕ್ಕಾಗಲ್ಲ, ಹೌದ್ರಾ, ಬಾರಪ್ಪ ಅಂದೆ. ಯಾಕಂದರೆ ನಾನೂ ಕೂಡ ಆ ಪರಿಸ್ಥಿತಿಯಲ್ಲಿದ್ದೆ. ನನಗೆ 6 ತಿಂಗಳ ಸರ್ವೀಸು, 24 ವರ್ಷ 25 ವರ್ಷ ವಯಸ್ಸು ಅಂತ ನನ್ನ ಕಮಾಂಡಿಂಗ್ ಆಫೀಸರ್ ಈ ಯುದ್ಧಕ್ಕೆ ಸೆಲೆಕ್ಟ್ ಮಾಡಿರಲಿಲ್ಲ ನಾನು. ಅವಾಗ ನಾನು ಅವ್ರಿಗೆ ಹೋಗಿ ಬೆನ್ನತ್ತಿದ್ದೆ, ನನಗೆ ಯಾಕೆ ಕಳಿಸ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ನಿನಗೆ 6 ತಿಂಗಳ ಸರ್ವಿಸ್ ಇದೆ, ನೀನು 120 ಜನ ಯುದ್ಧ ಕರ್ಕೊಂಡು ಹೋಗ್ತೀಯಾ, ಅವರಿಗೆ ನಿನ್ನ ಮೇಲೆ ನಂಬಿಕೆ ಇದ್ರೆ ಅವ್ರನ್ನ ಹೆಂಗೆ ಲೀಡ್ ಮಾಡ್ತೀಯಾ ಅಂತ. ಅವ್ರನ್ನ ಕರೆದು ಅಡ್ರೆಸ್ ಮಾಡಿ ಅದೆಲ್ಲ ಅದು ಸೆಕೆಂಡ್ರಿ ವಿಷಯ. ಬಟ್ ಅವ್ರಿಗೆ ಒಪ್ಸೋದು ಭಾಳ ಕಷ್ಟ ಆಗಿತ್ತು. ಅವ್ರು ಒಪ್ಪಂಗಿಲ್ಲ, ನಾನು ಬಿಡೋಂಗಿಲ್ಲ, ಹಠ ಹಿಡಿದು ಕೂತ್ಕೊಂಡು ಹೇಗೋ ಮಾಡಿ ಒಪ್ಸಿದೆ. ಅದೇ ಪರಿಸ್ಥಿತಿ ಶ್ಯಾಮ್ ಸಿಂಗಿಗೂ, ಶಾಮೆ ಅಂತೇನು ಹೇಳಿದ್ನಲ್ಲ, ಅವನಿಗೆ ನಾನು ಒಪ್ಪಲಿದ್ರೆ ಅವನಿಗೂ ಅಷ್ಟೇ ಬೇಜಾರಾಗ್ತಿತ್ತು. ಸರಿಯಪ್ಪ ನೀನು ಬಾ ಅಂತ ಹೇಳಿದೆ. 4ನೇ ತಾರೀಕು ಮಧ್ಯಾಹ್ನ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ, ಎಲ್ಲರಿಗೂ ಒಂದು ಮೋಟಿವೇಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಥರ ಒಂದು 71ರಲ್ಲಿ ಇದ್ದಾಗಿದೆ, 30 ವರ್ಷ ನಮಗೊಂದು ಸುನೇರ ಒಂದು ಅವಕಾಶ ಸಿಕ್ಕಿದೆ, ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋ ಸಮಯ ಬಂದಿದೆ. 13 ಜಾಕ್ರೀಫ್ ಎಲ್ಲಿವರೆಗೂ ಇರುತ್ತೋ, ಜಾಕ್ರೀಫ್ ಬಟಾಲಿಯನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಹೆಸರು ಒಂಥರ ಗೋಲ್ಡನ್ ಲೆಟರ್ಸಲ್ಲಿ ಬರೆದಿಡ್ತಾರೆ. ಇಂಥ ಒಂದು ಅವಕಾಶನ ಕಳ್ಕೊಳೋದು ಬೇಡ, ಬೇಕಾದಷ್ಟು ನಷ್ಟ ಆಗಲಿ, 4875 ಮೇಲೆ ಭಾರತದ ಬಾವುಟವನ್ನು ಹಾರಿಸೇ ಬರಬೇಕು ಅಂತ ಎಲ್ಲ ಮೋಟಿವೇಟ್ ಮಾಡ್ತಾಯಿದ್ದೀನಿ. ಸರಿ, ಸಾಯಂಕಾಲ ಆಗ್ತಾ ಬಂತು, ನಮ್ಮ ಪಂಡಿತ್ಜಿ ಇರ್ತಾರೆ, ಅವರು ಹವನನ್ನು ಮಾಡ್ತಾರೆ. ಹವನ ಮಾಡಿ ನನಗೆ ಬಂದು ತಿಲಕ ಹಚ್ತಾರೆ, ನನ್ನ ವೆಪನ್ಗೂ ತಿಲಕ ಹಚ್ತಾರೆ, ಎಲ್ಲರಿಗೂ ತಿಲಕ ಹಚ್ತಾರೆ. 120 ಜನದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಮೀಡಿಯಮ್ ಮಷಿನ್ ಗನ್ ಅಂತ ಇರುತ್ತೆ, ಲೈಟ್ ಮಷಿನ್ ಗನ್ ಅಂತ ಇರುತ್ತೆ, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್ ಯಾರು ಒಯ್ಯಬೇಕು, ಆಮೇಲೆ ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಏನಿರಬೇಕು, ಯಾವ ಫ್ರೀಕ್ವೆನ್ಸಿಯಲ್ಲಿ ಮಾತಾಡಬೇಕು, ಎಷ್ಟು ಸಮಯದಲ್ಲಿ ಫ್ರೀಕ್ವೆನ್ಸಿ ಹೆಂಗೆ ಚೇಂಜ್ ಮಾಡಬೇಕು, ಪೆಟ್ಟು ಬಿದ್ದರೆ ಯಾರು ಹೆಂಗಿತ್ತು ಕೆಳಗಡೆ ಡೆಲಿವರ್ ಮಾಡಬೇಕು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಕಡಿಮೆ ಆದರೆ ಅದನ್ನು ಸಪ್ಲೈ ಮಾಡೋದು ಯಾರು, ಇದೆಲ್ಲ ಡಿಸೈಡ್ ಆಗಿರುತ್ತೆ. ಮತ್ತೊಂದು ಸಲ ಅದನ್ನು ಮಾತಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ ನಮ್ಮೊಂದು 2-3 ಫಾರ್ಮ್ಯಾಲಿಟೀಸ್ ಇರ್ತವೆ. ಆ ಫಾರ್ಮ್ಯಾಲಿಟೀಸ್ ಏನಂದ್ರೆ, ಮೊದಲನೇದು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಒಂದು ಪತ್ರವನ್ನು ಬರೆದಿಡಬೇಕು. ಆ ಪತ್ರವನ್ನು ಹೇಗೆ ಬರೆದಿಡ್ಬೇಕಂದ್ರೆ, ನಾನೊಂದು 120 ಜನನ ನನ್ನ ಟೀಮನ್ನು ಎದುರಿಸಿ ನಿಂತ್ಕೊಂಡು ಹೇಳಬೇಕು, ನೀವೊಂದು ಪತ್ರವನ್ನು ಬರೆದಿಡ್ರಿ, ನೀವು ಯುದ್ಧದಿಂದ ವಾಪಸ್ ಬಂದರೆ ಆ ಪತ್ರವನ್ನು ನಿಮಗೆ ವಾಪಸ್ ಕೊಡ್ತೀವಿ. ನೀವು ಬೈ ಚಾನ್ಸ್ ಯುದ್ಧದಿಂದ ಬರಲಿಲ್ಲದ್ರೆ ನೀವು ಯಾರಿಗೆ ಬರೆದಿರ್ತಿರಲ್ಲ ಅವರಿಗೆ ಈ ಪತ್ರವನ್ನು ತಲುಪಿಸ್ತೀವಿ ಅಂತ.
ಕೇಳೋರಿಗೆ ಮಾತಾಡೋರಿಗೆ ಭಾಳ ಸುಲಭ ಅನಿಸುತ್ತೆ. ಬಟ್ ಇಮ್ಯಾಜಿನ್ ಮಾಡಿ ಆ ಏಜಲ್ಲಿ ಆ ಸರ್ವಿಸಲ್ಲಿ 120 ಜನ ನಿಂದಿರಿಸಿ ನೀವು ಯುದ್ಧದಿಂದ ವಾಪಸ್ ಬರದೇ ಇರ್ದಿದ್ರೆ ಅಂದರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳಿದಂಗೆ. ಅದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದರ ಅದರ ಅನುಭವಿಸರಿಗೆ ಗೊತ್ತು. ನನಗಲ್ಲಿ ನಿಂತ್ಕೊಂಡಿದ್ದೀನಿ ಎದುರಿಗೆ ಮಾತು ಬರ್ತಾ ಇಲ್ಲ, ಬಟ್ ಆದರೂ ಹೇಳಬೇಕಾಯ್ತು, ಹೇಳಿದೆ. ಎಷ್ಟೋ ಜನ ಪತ್ರ ಬರೀತಾರೆ. ಒಂದು ಸೆಕೆಂಡ್ ಪಾಸ್ ತೊಗೊಂಡು ಯೋಚನೆ ಮಾಡೋಣ. ಯಾರಿಗೂ ಈ ಪರಿಸ್ಥಿತಿ ಬಯಸಲ್ಲ, ಯಾರಿಗೂ ಬರಬಾರ್ದು. ಬಟ್ ನಮಗೇನಾದರೂ ಈ ಥರ ಪರಿಸ್ಥಿತಿ ಬಂತು ಅಂದರೆ ಯಾರಿಗಂತ ಬರ್ತೀವಿ, ಏನಂತ ಬರ್ತೀವಿ, ಇದು ನಾವು ಯೋಚನೆ ಮಾಡಬೇಕಲ್ಲ. ಹಂಗಾಗಿ ಎಷ್ಟೋ ಜನ ಪತ್ರ ಬರೀತಾರೆ, ನಾನು ಕೂಡ ಡೆಪಾಸಿಟ್ ಮಾಡ್ತೀವಿ. ಮತ್ತೊಂದು ಫಾರ್ಮಾಲಿಟಿ ಏನು ನಮ್ಮ ಜೊತೆಗೆ ಅಂತಂದರೆ ನಮ್ಮ ಎಲ್ಲ ಬಿಲಾಂಗಿಂಗ್ಸನ್ನು ಡೆಪಾಸಿಟ್ ಮಾಡ್ತೀವಿ. ನಮ್ಮ ರ್ಯಾಂಕ್ ಇರ್ಬೋದು, ನೇಮ್ ಟ್ಯಾಬು, ನಮ್ಮ ಪರ್ಸು, ನಮ್ಮ ಚೇನ್ ಏನಾದರೂ ಎಲ್ಲದನ್ನು ಡೆಪಾಸಿಟ್ ಮಾಡಬೇಕು. ಹಾಗಾದರೆ ನಿಮ್ಮ ಹತ್ರ ಆ ಲೆಟ್ರ್ ಇದೆ ಇವಾಗ? ಆ ಲೆಟ್ರ್ ಇದೆ. ಏನು ಹೇಳ್ಬೋದು ಸರ್ ಅದರಲ್ಲಿ? ಏನು ನೀವೇನು ಬರ್ತಿದ್ರಿ? ಅದು ನೋಡಿ, ತಾಯಿಗೆ ಬರ್ತಿದ್ರ, ತಂದೆ ನೀವು ಮದುವೆ ಆಗಿರಲಿಲ್ಲ ಅವಾಗ? ಹೌದು, ನಮ್ಮ ತಾಯಿಗೆ ಬರ್ತಿದ್ದೆ. ಅದು ಇಟ್ಸ್ ಅ ವೆರಿ ನಟ್ಸ್, ಭಾಳ ಸೂಕ್ಷ್ಮವಾಗಿ ಸಣ್ಣದಾಗಿ ಹೇಳ್ತೀನಿ. ಯಾಕಂದರೆ ನಾನು ಇಡೀ ಯುದ್ಧದ ಘಟನೆಯನ್ನು ಎಲ್ಲೆಲ್ಲಿ ನರೇಟ್ ಮಾಡಿದ್ದೀನೋ ಇದು ಒಂದನ್ನು ಯೂಶ್ವಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅದನ್ನು ಹೇಳಬೇಕಾದ್ರೆ ನನಗೆ ರಿಯಲಿ ಇಮೋಷನಲ್ ಆಗ್ತೀನಿ. ಆ ಒಂದು ಕಾರಣದಿಂದ ಅದನ್ನು ಅವಾಯ್ಡ್ ಮಾಡ್ತೀನಿ. ಬೇಸಿಕಲಿ ಅದರಲ್ಲಿ ಏನು ಬರ್ತಿದ್ದೆ ಅಂತಂದರೆ, ಈಗ ನೋಡಿ, ಯಾವುದೇ ತಂದೆ ತಾಯಿ ಆಗಲಿ ತನ್ನ ಮಕ್ಕಳನ್ನ ಆ ಒಂದು ಪ್ರೀತಿಯಿಂದ ಬೆಳೆಸಿರ್ತಾರೆ. ಅಫ್ಕೋರ್ಸ್ ಪ್ರೀತಿಯಿಂದ ಬೆಳೆಸಿರ್ತಾರೆ. ಬಟ್ ಎಲ್ಲೋ ಒಂದು ಹೋಪ್ ಕೂಡ ಇರುತ್ತೆ, ನಮಗೆ ಏಜ್ ಆದಾಗ ಇವರು ನಮ್ಮನ್ನು ನೋಡ್ಕೊತಾರೆ ಅಂತ. ಬಟ್ ನನಗೆ ಅದೊಂದು ಅವಕಾಶ ಸಿಗಲಿಕ್ಕಿಲ್ಲ. ಆ ಪತ್ರ ಅವ್ರಿಗೆ ಮುಟ್ತು ಅಂತಂದರೆ ಅದರ ಅರ್ಥ ಏನು, ನಾನು ಇಲ್ಲ ಅಂತ. ಹಾಗಾಗಿ ನಾನು ಅದನ್ನೇ ಬರೆದಿದ್ದೆ ಅದರಲ್ಲಿ. ನೀವು ನನ್ನನ್ನು ಇಷ್ಟು ಸಾಕಿದ್ದೀರ, ಬಟ್ ನಾನು ಯಾವಾಗ ನಿಮಗೆ ಹೆಲ್ಪ್ ಮಾಡಬೇಕು, ನಾನು ಯಾವಾಗ ನಿಮಗೆ ನೋಡ್ಕೋಬೇಕು, ಆ ಒಂದು ನನಗೊಂದು ಅವಕಾಶ ಸಿಗಲಿಲ್ಲ. ಯಾಕಂದರೆ ನಾನು ತಾಯಿನಾಡಿನ ಸೇವೆಯನ್ನು ಮುಂದಿಟ್ಟಿದ್ದೆ. ತಾಯಿ ಸೇವೆ ಎಲ್ಲೋ ಒಂದು ಕಡೆ ಕೊರತೆ ಉಳ್ಕೊಳುತ್ತೆ ಅನ್ನೋದನ್ನು ಬರೆದಿಟ್ಟಿದ್ದೆ ಆ ಲೆಟ್ರಲ್ಲಿ. ಲಾಂಗೇಟ್ ಇತ್ತು, ಅದನ್ನು ಹೇಳಕ್ಕೆ ಹೋದರೆ ನನಗೆ ಅದು ಮಾತು ಬರಲ್ಲ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ. ಅಂದರೆ ಆ ಏಜಲ್ಲಿ ನೀವು ಅದನ್ನು ಅದು ಬಂದಾಗ ನಿಮ್ಗೆ ಆ ವಿಷಯಗಳಿರುತ್ತಲ್ಲ, ಇತ್ತು, ಬೇಜಾರಿತ್ತು. ಯಾಕಂದರೆ ನೋಡಿ, ಯಾರಿಗಾದ್ರೂ ಇದ್ದೇ ಇರುತ್ತೆ ಒಂದು ಫ್ಯಾಮಿಲಿ ಕನ್ಸರ್ನ್. ಹೌದು, ನೇಷನ್ ಫಸ್ಟ್ ಅಂತ ಹೇಳ್ತೀವಿ, ದೇಶ ಮೊದಲು ಅಂತ ಹೇಳ್ತೀವಿ. ಹಾಗಂತ ಫ್ಯಾಮಿಲಿನೂ ಕೂಡ ಟೋಟಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆನೂ ಎಲ್ಲೋ ಒಂದು ಕಡೆ ಯೋಚನೆ ಬಂದೇ ಬರುತ್ತೆ. ಅದರಲ್ಲೂ ತಂದೆ ತಾಯಿ ಪ್ರೀತಿಯಿಂದ ಬೆಳೆಸಿರ್ತಾರೆ, ಏನೋ ಒಂದು ಆಸೆ ಇರುತ್ತೆ. ನಾವು ಏಜ್ ಆಗಬೇಕಾದ್ರೆ ನಮ್ಮ ಮಕ್ಕಳನ್ನ ನೋಡಬೇಕು ಅಂತ. ಅವರಿಂದ ಆ ಒಂದು ಸುಖವನ್ನು ಕಿತ್ಕೊಳೋದು ಎಷ್ಟು ಸಹಿ. ದೇಶಕ್ಕೋಸ್ಕರನೇ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಮಾಡ್ತಿರಲಿಲ್ಲ ಅನ್ನೋ ಒಂದು ಬೇಜಾರು ಇದ್ದೇ ಇರುತ್ತೆ. ಸಾರಿ ಸರ್, ಅದು ನೆನಪಿಸಿದ್ಕೆ. ಅಂದರೆ ತುಂಬ ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಬೇರೆ ಅಬ್ಸಲ್ಯೂಟ್ಲಿ ಐ ಅಗ್ರಿ. ಇದು ಸಮಯ ಸಂದರ್ಭ ಹೆಂಗಿರ್ತವೆ ಅಂತಂದ್ರೆ, ಇದು ಎಷ್ಟು ಜನ ಅದನ್ನು ಬರೀಬೇಕಾದ್ರೆ ಯೋಚನೆ ಮಾಡ್ಬೋದು. ಈಗ ಸೋಲ್ಜರ್ಸಿಗೆ ಕೀಳುವಾಗಿ ಮಾತಾಡ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿದೆ ಅಂತ ಮಾತಾಡ್ತಾರೆ. ಎಷ್ಟು ಕಷ್ಟ ಅನುಭವಿಸಿದ್ದಾರೆ, ಎಷ್ಟು ನೋವು ಅನುಭವಿಸಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅವ್ರು ಈ ಥರ ಎಷ್ಟೋ ಜನ ಹೇಳ್ತಾರಲ್ಲ, ಏನೇನೋ ಮಾತಾಡಿದ್ರು, ತಿನ್ನೋ ಗತಿ ಇಲ್ಲ, ಅದಕ್ಕೆ ಹೋಗಿ ಜಾಯ್ನ್ ಆಗ್ತಾರೆ. ಫ್ರೀ ಹೆಂಡ ಸಿಗುತ್ತೆ, ಮಾಂಸ ಸಿಗುತ್ತೆ ಅಂತಂದು ಹೋಗಿ ಜಾಯ್ನ್ ಆಗ್ತಾರೆ ಅಂತಂದು ಹೇಳ್ತಾರೆ. ಹೀಗೆಲ್ಲ ಬೇಕಾ ಇವೆಲ್ಲ? ಚಲೋ, ಎನಿವೆ ದ್ಯಾಟ್ ಈಸ್ ಅ ಸಪ್ರೇಟ್, ಅದೊಂದು ಸಪ್ರೇಟ್ ಡಿಬೇಟೇ ಆಗುತ್ತೆ. ಬಟ್ ಯುದ್ಧಕ್ಕೆ ಅದೇ 4ನೇ ತಾರೀಕು ಇದೆಲ್ಲ ನಡೀತಾ ಇದೆ. ಆವಾಗ ಇವೆಲ್ಲ ಡೆಪಾಸಿಟನ್ನು ಬಿಲಾಂಗಿಂಗ್ಸ್ ಮಾಡ್ತೀವಿ, ಡೆಪಾಸಿಟ್ ಮಾಡ್ತೀವಿ. ಅದಾದ ನಂತರ ಆಫೀಸರ್ಸ್ ಹೆಂಗಿರುತ್ತೆ ಅಂತಂದರೆ, ಲೈನಪ್ ಆಗಿ ಇನ್ನೇನು ಹತ್ತಬೇಕಂದಾಗ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಹೋಗಿ ಮೀಟ್ ಮಾಡ್ತೀವಿ. ಮೀಟ್ ಮಾಡಿದಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ಫಸ್ಟ್ ನಿಂತಿದ್ರು, ಕರ್ನಲ್ ವೈ ಕೆ ಜೋಶಿ ಅಂತ. ಅವ್ರ ಹತ್ರ ಹೋದೆ, ನಂಗೆ ಶೇಕ್ ಹ್ಯಾಂಡ್ ಮಾಡಿದ್ರು, ಬೆನ್ ತಟ್ಟಿದ್ರು. ಅವ್ರು ಹೇಳಿದ್ರು, ನವೀನ್, ಯು ಟೇಕ್ ಕೇರ್ ಆಫ್ ಅ ಮೆನ್, ಯುವರ್ ಮೆನ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ನಿನ್ನ ಜವಾನ್ಸನ್ನು ನೋಡ್ಕೊ, ನಿನ್ನ ಜವಾನ್ಸ್ ನಿನ್ನನ್ನು ನೋಡ್ಕೊತಾರೆ ಅಂತ. ಅವ್ರು ಯಾಕೆ ಈ ಮಾತನ್ನು ಹೇಳಿದ್ರೆ ನನಗೆ ಅದು ಅರಿವು ಆಗಲಿಲ್ಲ. ಅವಾಗ ಒಬ್ಬೊಬ್ಬರನ್ನೇ ಮೀಟ್ ಮಾಡ್ತಾ ಹೋಗ್ತೆ. ಲಾಸ್ಟಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಿಂತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ವಾಸ್ ಆಲ್ರೆಡಿ ಅ ನೋನ್ ಫಿಗರ್. ಅವರಾಗಲೇ ಎ ದಿಲ್ ಮಾಂಗೆ ಮೋರ್ ಅಂತ ಇಂಟರ್ವ್ಯೂ ಬಂದಿದೆ ಪೇಪರಲ್ಲಿ, ಮೊದಲನೇ ಅಟ್ಯಾಕಿಂದ ಪೇಪರ್ಲೆಲ್ಲ ಬಂದಿದೆ. ಅವ್ರ ಫೋಟೋಗ್ರಾಫು, ನಾವು ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್ ಎಲ್ಲ, ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹಾಂ, ಈಸ್ ಆಲ್ರೆಡಿ ಹೀರೋ. ಅದು ಪಂಚ್ ವರ್ಡ್ ಎ ದಿಲ್ ಮಾಂಗೆ ಮೋರ್ ಅಂತ. ಅವ್ರ ಹತ್ರ ಹೋಗ್ಬೇಕಾದ್ರೆ ಈಗೇನೋ ಒಂದು ಪಂಚ್ ವರ್ಡ್ ಕೊಡ್ತಾರೆ, ಒಂದು ಮೋಟಿವೇಟ್ ಮಾಡ್ತಾರೆ, ಜೋಶ್ ಬರ ಏನೋ ಹೇಳ್ತಾರೆ ಅಂತಂದು ಅವ್ರ ಹತ್ರ ಹೋಗ್ತೀನಿ. ಹಿಂಗೆ ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ, ಹಿಂಗೆ ತಪ್ಕೊತಾರೆ. ಅದು ಫಾರ್ಮಾಲಿಟಿ. ತಪ್ಕೊಳಕ್ಕಿಂತ ಮುಂಚೆ ನಂಗೆ ಅಂತಾರೆ, ಗಲೇ ಲಗ್ನ ಯಾರ್ ನಜಾನೆ ಕೋನ್ಸಿ ಮುಲಾಕಾತ್ ಆಕ್ರಿ ಹೋಗಿ ಅಂತ. ತಪ್ಕೊಂಬಿಡೋಣ, ಯಾವಾಗ ಇನ್ನೊಂದ್ಸಲ ಅವಕಾಶ ಸಿಗುತ್ತೋ ಇಲ್ಲೋ ಅಂತಂದು ಹೇಳ್ತಾರೆ. ನಾನು ಅಲ್ಲಿವರೆಗೂ ಬಾಲವರೇ ನನ್ನ ಜವಾನ್ಸನ್ನ ಮೋಟಿವೇಟ್ ಮಾಡ್ತಾ ಇದ್ದೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಯುದ್ಧದಿಂದ ವಾಪಸ್ ಬರಲಿಲ್ಲ ಅಂತ. ಅವ್ರು ಹಂಗೆ ಅಂದು ತಪ್ಕೊಂಡಾಗ ಅವಾಗ ಅನ್ನಿಸ್ತಾ, ಹೌದು ನಾನು ಯುದ್ಧದಿಂದ ವಾಪಸ್ ಬರಲಿಕ್ಕಿಲ್ಲ ಅಂತ. ಇದೆಲ್ಲ ಆಯಿತು. ಇನ್ನೇನು ಕತ್ಲಾಯಿತು, ಒಂದು ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡ್ತೀವಿ. ಒಂದು ಬೆಟ್ಟ 4875 ಬೆಟ್ಟ. ಆಗ ದೊಡ್ಡ ಒಂದು ಹ್ಯೂಜ್ ಬೆಟ್ಟ ಅದು. ಆ ಬೆಟ್ಟ ಹೆಂಗಿರುತ್ತೆ ಅಂದರೆ, ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ, ಹಂಗಿರಲ್ಲ. ಸಂಗಡಗಳು ಬಂಕರ್ಗಳನ್ನು ಕಟ್ಕೊಂಡಿರ್ತಾರೆ. ಕ್ಲಿಯರ್ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ.
4ನೇ ತಾರೀಕು ರಾತ್ರಿ ಅಟ್ಯಾಕನ್ನು ಶುರು ಮಾಡ್ತೀವಿ. 4ನೇ ತಾರೀಕು ಇಡೀ ರಾತ್ರಿ ಯುದ್ಧ, 5ನೇ ತಾರೀಕು ದಿನ, 5ನೇ ತಾರೀಕು ರಾತ್ರಿ ಯುದ್ಧ ಆಗ್ತಿದೆ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮ್ಮಲ್ಲಿ ಮೊದಲು ನಮಗೆ ಹೆಂಗಂದರೆ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀನಿ ಅಂದರೆ ಅಲ್ಲಿಂದ ಇನ್ನೊಂದು ಟೀಮ್ ಅಲ್ಲಿವರೆಗೂ ಹೋಗುತ್ತೆ ಅಂದರೆ ಅಷ್ಟು ಮುಂದೆ ಹೋಗ್ತಾ ಇದ್ದೀವಿ ನಾವು ಅಂತ. 6ನೇ ತಾರೀಕು ಮಧ್ಯಾಹ್ನದವರೆಗೂ ನಡೀತಾನೆ ಇದೆ. ಸುಮಾರು 48 ಗಂಟೆ 2 ದಿನ ಕಳೆದು ಹೋಗ್ಬಿಟ್ಟಿದೆ. ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ. ಆವಾಗ ನಮ್ಮ ಕಮಾಂಡಿಂಗ್ ಆಫೀಸರ್ದು ಒಂದು ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಬರುತ್ತೆ. ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಬಂದು ಅವ್ರು ಕೇಳ್ತಾರೆ, ನೀವು 2 ದಿನ ಆಗಿದೆ, ನಿಮಗೆ ಊಟ ಏನೂ ತಿಂದಿಲ್ಲ, ಊಟಕ್ಕೆ ಕಳಿಸ್ಕೊಡ್ಲಾ? 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಏನಾದರೂ ಊಟ ಕಳಿಸ್ಬೇಕಾ? ಅವಾಗ ನನಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಏನಾಗುತ್ತೆ ಅಂದರೆ, ಊಟ ಕಳಿಸ್ಬೇಕಂದ್ರೆ ಫುಲ್ ಬೆಟ್ಟದ ಕೆಳಗಿಂದ ಬರಬೇಕು. ಅಂದರೆ ಅವರು ಶೆಲ್ಲಿಂಗ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಒಂದು 8 ಜನ ಊಟ ತರ್ತಿದ್ರೆ ಶೆಲ್ಲಿಂಗ್ ಆಯಿತು, ಅದು ಕರೆಕ್ಟ್ ಅಲ್ಲೇ ಬಿತ್ತು ಅಂದರೆ ಒಂದೇ ಸಲಕ್ಕೆ 8 ಜನನ ಕಳ್ಕೊತೀವಿ ನಮ್ಗೆ ಊಟ ಕೊಡೋಕೆ ಬರೋವ್ರನ್ನ. ಬಟ್ ಅಮ್ಯುನೇಷನ್ ಕಡಿಮೆ ಆಗ್ತಿದೆಲ್ಲ, ಅಮ್ಯುನೇಷನ್ ಡಂಪ್ ಅಂತ ಮಾಡ್ಕೊಂಡಿರ್ತೀವಿ ಮಧ್ಯೆ ಎಲ್ಲಾದ್ರೂ. ಹಾಂ, ಅಮ್ಯುನೇಷನ್ ಡಂಪ್ ತರೋದು ಈಸಿ, ಅದು ಇಂಪಾರ್ಟೆಂಟ್ ನಮಗೆ. ಅದಿಲ್ಲದೆ ನಮ್ಗೆ ಯುದ್ಧ ಮಾಡೋಕ್ಕಾಗಲ್ಲ, ಊಟ ಇಲ್ಲದೆ ಇನ್ನೂ ಮಾಡ್ಬೋದು. ಅದನ್ನು ಅಮ್ಯುನೇಷನ್ನ ಕಳಿಸ್ರಿ ಅಂತ ಹೇಳ್ತೀನಿ. ಹಂಗಾರೆ ಭಾಳ ಜನಕ್ಕೆ ಪ್ರಶ್ನೆ, ಅಮ್ಯುನೇಷನ್ ಆಗಲಿ ಅಥವಾ ವೆಪನ್ಸ್ ತಂದ್ಕೊಡೋದಾಗಲಿ, ಫುಡ್ ತಂದ್ಕೊಡೋದಾಗಲಿ, ಇವರೆಲ್ಲ ಯಾರು? ಅವರು ಆರ್ಮಿ ಹೌದು ಪ್ರತಿಯೊಬ್ಬರು ಸೇಮ್. ಅಮ್ಯುನೇಷನ್ ಡಂಪ್ ಯುದ್ಧದಕ್ಕಿಂತ ಮುಂಚೆ ಏನು ಮಾಡ್ತೀವಲ್ಲ, ಆವಾಗ ಪೋರ್ಟರ್ಸನ್ನು ಹೈರ್ ಮಾಡ್ಕೊಂಡಿರ್ತೀವಿ. ಕೆಲವೊಂದಿಷ್ಟು ಜನ ಕಾರ್ಗಿಲ್ಲಲ್ಲಿ ಆ ಟೈಮ್ ಯುದ್ಧ ಮಾಡ್ಬೇಕಾದ್ರೆ ಒಂದು 90% ಜನ ಬಿಟ್ಟು ಹೋಗ್ಬಿಟ್ಟಿದ್ರು, ಊರನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಇನ್ನು ಎಲ್ಲೋ ಒಂದು ಏಬಲ್ ಬಾಡಿಡ್ ಒಂದಿಷ್ಟು ಜನ ಇದ್ರಲ್ಲ, ಅವರು ಏನೋ ಒಂದಿಷ್ಟು ಆಸೆಗೆ ನಾವು ಒಂದಿಷ್ಟು ದುಡ್ಡು ಕೊಡ್ತೀವಿ ಅವರಿಗೆ, ಅವ್ರನ್ನ ಒಂದಿಷ್ಟು ಪಬ್ಲಿಕ್ ಒಂದಿಷ್ಟು ಜನ ಸಹಾಯ ಮಾಡೋಕೆ ಉಳ್ಕೊಂಡಿದ್ರು, ಒಂದಿಷ್ಟು ಜನ ದುಡ್ಡುಗಂತ ಉಳ್ಕೊಂಡಿದ್ರು. ಅವ್ರನ್ನ ಯೂಸ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನಾವು ಅಮ್ಯುನೇಷನ್ ಡಂಪ್ನ ಮಾಡ್ಕೊತಿದ್ವಿ. ಅಲ್ಲಿಂದ ಮುಂದೆ ನಾವು ಸಾಗಿಸ್ಕೊತಾ ಇದ್ವಿ. ಸೊ ಅಮ್ಯುನೇಷನ್ ಡಂಪಿಂದ ಬರೋದು ಈಸಿ. ತೋ ಅದನ್ನು ಮೆಸೇಜ್ ಕೊಟ್ಟೆ ನಾನು, ಅಮ್ಯುನೇಷನ್ ಕಳಿಸ್ಕೊಡಿ ಅಂತ. ಭಾಳ ಜನಕ್ಕೆ ಇದು ಪ್ರಶ್ನೆ ಇರುತ್ತೆ, ಮತ್ತು 2 ದಿನ ಊಟ ಮಾಡಲಿದ್ದಂಗೆ ಹೆಂಗೆ ಬದುಕಿದ್ವಿ ಅಂತ. ಇವಾಗ ನೋಡಿ, ಜುಲೈ ತಿಂಗಳಲ್ಲೂ ಹಿಮ ಇರುತ್ತಲ್ಲಿ. ಆ ಮೇಲಿನ ಭಾಗ ಏನಿರುತ್ತೆ, ನೀವು ಅದ್ರ ಮೇಲೆ ಓಡಾಡಿದಿರಾ, ಮಲಗಿದಿರಾ, ಕ್ರಾಲ್ ಮಾಡಿದಿರಾ, ಯಾರು ಗುಂಡು ತಗಲಿದೆ, ಗಲೀಜಾಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಮೇಲಿನ ಭಾಗ ಅಷ್ಟು ತೆಗಿತಾ ಇದ್ವಿ. ಕೆಳಗಡೆ ಏನಾದರೂ ಒಂದು ಸ್ವಲ್ಪ ಫ್ರೆಶ್ ಐಸ್ ಸಿಗ್ತಿತ್ತಲ್ಲ, ನಮ್ಗೆ ಗೊತ್ತು ಅದನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಇದು ಗಂಟಲು ಸುಡುತ್ತೆ, ಅದು ಇಟ್ಸ್ ರಾ ಐಸ್ ಇಸ್ ವೆರಿ ಡೇಂಜರಸ್. ಬಟ್ ಅದನ್ನೇ ಬಾಯಲ್ಲಿ ಹಾಕ್ಕೊತಾ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್. ಹೌದು, ನಮಗೂ ಹೊಟ್ಟೆಯಲ್ಲಿ ಏನೋ ಹೋಯಿತು, ನಮ್ಮದು ಏನೋ ಒಂದು ಸಮಾಧಾನ, ಹೊಟ್ಟೆಯಲ್ಲಿ ಏನೋ ಹೋಯಿತು ಅನ್ನೋ ಕಾರಣದಿಂದ ಅದನ್ನು ತಿಂತಾ ಇದ್ವಿ. ಸೊ ಹಿಂಗೆ ಯುದ್ಧವನ್ನು ಮಾಡ್ತೀವಿ ನಾವು. 6ನೇ ತಾರೀಕು ಮಧ್ಯಾಹ್ನ ಈ ಥರ ಇವಾಗ ಮೆಸೇಜ್ ಕೊಡ್ತಿಲ್ಲ, ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರಿಗೆ ಮೆಸೇಜ್ ಹೋಗುತ್ತೆ, ನಾವು 2.5 ದಿನ ಆಗಿದೆ ಇವ್ರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಟೀಮನ್ನು ಕರ್ಕೊಂಡೋಗಿ ಅಮ್ಯುನೇಷನ್ನು ಕೊಡು ಅಂತ. ಸೊ ಅವರು ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಹೊತ್ತಿನ ನಂತರ ಅವ್ರು ಬರ್ತಾರೆ, ನಮ್ಮನ್ನು ಜಾಯ್ನ್ ಆಗ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಜಾಯ್ನ್ ಆಗಿದ್ದಾರೆ ಅಂದರೆ ಮತ್ತೊಂದು ಹೊಸ ವೇ ಆಫ್ ಎಂತೂಸಿಯಾಸಮ್. ಅವ್ರಿಗೂ ನಂದೇ ಏಜ್ 20. ಹಾಂ, ಇಬ್ಬರು ಅದೇ ಒಂದೇ ಏಜ್. ಬಟ್ ಅವರು ನನಗಿಂತ ಜಲ್ದಿ ಕಮಿಷನ್. ನಾನು ಇಂಜಿನಿಯರಿಂಗ್ ಮಾಡಿದ್ರಿಂದ 1 ವರ್ಷ ಎಕ್ಸ್ಟ್ರಾ ಓದಿದ್ದೆ. ಅವರು BSc BCom ಮಾಡ್ಕೊಂಬಂದ್ರೆ 3 ವರ್ಷ ಓದಿದೆ. ಹಾಗಾಗಿ 1 ವರ್ಷ ಸೇವ್ ಆಗಿತ್ತು ಅವರಿಗೆ. ಹಾಗಾಗಿ ನನಗಿಂತ 1 ವರ್ಷ ಸೀನಿಯರ್ ಅವರು, ಜಲ್ದಿ ಜಾಯ್ನ್ ಆಗಿದ್ದರು 1 ವರ್ಷ. ಅವರು ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದು ಖುಷಿ, ಅವರು ಬಂದಿದ್ದಾರೆ, ಇನ್ನೂ ಒಂದು ಹೊಸ ಹುಮ್ಮಸ್ಸಿಂದ ಅಟ್ಯಾಕನ್ನು ಶುರು ಮಾಡ್ತೀವಿ. ನಾನು 7ನೇ ತಾರೀಕು ಬೆಳಗಿನ ಜಾವದವರೆಗೂ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವ ಎಲ್ಲಿವರೆಗೂ ಬಂದಿದ್ದೀವಿ ಅಂದರೆ, ಪಾಕಿಸ್ತಾನದ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ನಾವು ವಶಪಡಿಸ್ಕೊಂಡ್ರೆ ಇಡೀ ಬೆಟ್ಟವನ್ನು ಗೆದ್ದಂಗೆ ಆಗುತ್ತೆ. ಇನ್ನು ಆ ಬೆಟ್ಟದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದು ಅವ್ರ ವಶದಲ್ಲಿದೆ. ಇನ್ನು ಅಷ್ಟನ್ನು ಕ್ಲಿಯರ್ ಮಾಡಿಬಿಟ್ಟಿದೆ ನಾವು ಕೆಳಗಡೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ, AK-47 ನನ್ನ ಪರ್ಸನಲ್ ವೆಪನ್. ಒಂದು ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲು ಆಚೆ ಪಾಕಿಸ್ತಾನದ ಕೊನೆ ಪೋಸ್ಟ್. ಕವರಿಂಗ್ ಫೈರ್ ನಡೀತಾ ಇದೆ, ಎಲ್ ಶೇಪ್ ಬಂಕರ್. ನಾನು ಒಂದು ಕಡೆ ಇದ್ದೀನಿ, ನನ್ನ ಜವಾನ್ಸ್ ಇಬ್ಬರು ಆ ಕಡೆ ಇದ್ದಾರೆ, ಅವ್ರು ಫೈರ್ ಮಾಡ್ತಾರೆ, ಈ ಕಡೆಯಿಂದ ನಾನು ಫೈರ್ ಮಾಡ್ತೀನಿ, ಕೆಳಗೆ ಕುತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನನಗನ್ಸಿದ್ದ ಅವ್ರದ್ದು ಲಾಸ್ಟ್ ಡಿಚ್ ಎಫರ್ಟ್. ಇನ್ನು ಬಂಕರ್ ಉಳ್ಕೊಂಡಿದೆಯಲ್ಲ, ಒಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಕಾಲು ಚಾಚ್ಕೊಂಡು ಅಂದರೆ ಆ ಹ್ಯಾಂಡ್ ಗ್ರೆನೇಡ್ ಬಂದು ಇಲ್ಲಿ ಬೀಳುತ್ತೆ. ಹ್ಯಾಂಡ್ ಗ್ರೆನೇಡ್ ನೀವೆಲ್ಲ ನೋಡಿರ್ತೀರ ಅನ್ಕೊತೀನಿ, ಮೂವಿದಲ್ಲಿ ನೋಡ್ತಿರಲ್ಲ, ಪಿನ್ ತೆಗೆದು ಎಸೆಯೋದು, ಅದಕ್ಕೆ ಹ್ಯಾಂಡ್ ಗ್ರೆನೇಡ್ ಅಂತ ಹೇಳ್ತಾರೆ. ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ, ನೀವು ಪಿನ್ ತೆಗಿತೀರಾ, ಎಸಿದ ತಕ್ಷಣ ಬ್ಲಾಸ್ಟ್ ಆದರೆ ಯಾರು ಎಸಿತಾರಲ್ಲ ಅವರಿಗೆ ಪೆಟ್ಟು ಬೀಳುತ್ತೆ. ಬಟ್ ಇಂಟೆನ್ಷನ್ ಅದಲ್ಲ, ನಮ್ಮ ಶತ್ರು ಪೆಟ್ಟು ಬೇಕಂದ್ರೆ ಅದು ಅಲ್ಲಿ ಹೋಗಿ ಬೀಳಬೇಕು. 4 ಸೆಕೆಂಡ್ ಟೈಮ್ ಲಾಗಿರುತ್ತೆ. ಪಿನ್ ತೆಗಿತೀರಾ, ಎಸಿತೀರಾ, ಅಲ್ಲಿ ಹೋಗಿ ಬಿದ್ದು ಒಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ, ಜಾಸ್ತಿ ಜನಕ್ಕೆ ಪೆಟ್ಟು ಬೀಳಲಿ ಅಂತ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಗ್ರೆನೇಡ್ ಇಲ್ಲಿ ಏನಾದರೂ ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಇದ್ದಂಥ 5ರಿಂದ 10 ಮೀಟರ್ ಎಲ್ಲ ಚಿದ್ರೆ ಆಗುತ್ತೆ. ಅಂಥ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಈಗ ನನಗೇನು ಅವಕಾಶ ಇದೆ, ಎದ್ದು ಓಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಗ್ರೆನೇಡಲ್ಲಿ ಬಿದ್ದಿದೆ, ಆ ಬಂಕರ್ ಎಂಟ್ರೆನ್ಸ್ ಅಲ್ಲಿದೆ, ಅದನ್ನು ತಡಾದು ಹೋಗ್ಬೇಕು. ನಾನು ಎದ್ದು ಓಡೋಕೆ ಹೋದರೆ ಮೇಲಿಂದ ಗ್ರೆನೇಡ್ ಎಫೆಕ್ಟ್ ಆಗಿ ಕುಚ್ ಹರ್ಕತ್ ತೊಗೊಂಡು ಕಾಯ್ತಾ ಇರ್ತಾರೆ, ಏನಾದರೂ ಮೂಮೆಂಟ್ ಆದರೆ ಗುಂಡು ಹೊಡಿಬೇಕಂತ. ಹಾಗಾಗಿ ಎದ್ದು ಓಡೋಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ, ಕಾಲಿಂದ ಒದ್ರು ಭಾಳ ದೂರ ಏನು ಹೋಗ್ತಿರಲ್ಲ, ಬಟ್ ಒದ್ರು ಕೂಡ ಆ ಗ್ರೆನೇಡ್ ನನ್ನ ಕಾಲಿಂದ ನನ್ನ ಜವಾನ್ಸ್ ಹತ್ರ ಹೇಗೆ ಓದಿಲಿ, ಮನಸ್ಸು ಒಪ್ಪಲ್ಲ. ಹಾಗಾಗಿ ನಂಗೆ ಇದ್ದಿದ್ದು ಒಂದೇ ಆಪ್ಷನ್, ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ, ನೀವು ಏನೇ ಮಾಡಬೇಕಿದ್ರು 4 ಸೆಕೆಂಡಲ್ಲಿ ಮಾಡಬೇಕು, ಅದು ಬಂದು ಬಿತ್ತಂದರೆ.
ಅದನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ಒಂದು ಲೈವ್ ಗ್ರೆನೇಡನ್ನು ಅದನ್ನು ಬಗ್ಗಿ ಎತ್ಕೊಂಡು ವಾಪಸ್ ಎಸಿಬೇಕು ಅಂದರೆ ಒಂದು ಪಟಾಕಿ ಹಚ್ಚಿದ್ರೆ ಎಷ್ಟು ದೂರ ಓಡೋಗ್ತೀವಿ ನಾವು. ಅಂಥದ್ದು ಒಂದು ಲೈವ್ ಗ್ರೆನೇಡನ್ನು ಎತ್ಕೊಳ್ಬೇಕು, ವಾಪಸ್ ಎಸಿಬೇಕು. ದ್ಯಾಟ್ ವಾಸ್ ಅದು ಒಂದೇ ಆಪ್ಷನ್ ಇದ್ದಿದ್ದು ನನ್ನ ಹತ್ರ. ಬಟ್ ಏನಾದರೂ ಒಂದು ಎಸಿಬೇಕು ಅಂದರೆ ಹಿಂಗೆ ಪ್ರಾಪರ್ ನೀವು ಬಾಲಿಂಗ್ ಮಾಡೋರು ನೋಡಿದಿಲ್ಲ, ಓಡ್ ಬಂದು ಹಿಂಗೆ ಫುಲ್ ಸ್ವಿಂಗ್ ಮಾಡ್ತಾರೆ, ಅವಾಗ ಅದು ದೂರ ಹೋಗುತ್ತೆ, ಫಾಸ್ಟ್ ಹೋಗುತ್ತೆ. ಬಟ್ ನೀವು ಏನಾದರೂ ಒಂದು ದೂರ ಎಸಿಬೇಕಂದ್ರೆ ನಿಮ್ಗೆ ಪ್ರಾಪರ್ ಸ್ವಿಂಗ್ ಬೇಕು. ಆ ಸ್ವಿಂಗ್ ನಂಗೆ ಸಿಗಲಿಲ್ಲ, ಯಾಕಂದ್ರೆ ನಾನು ಈ ಕಡೆ ಬಂಕರ್ ಇದೆ, ಈ ಕಡೆ ಬಂಡೆಗಲ್ಲಿದೆ, ಕೈ ಆಡ್ಸೋಕ್ಕೆ ಜಾಗ ಇರಲಿಲ್ಲ. ಆಮೇಲೆ ರಾಂಗ್ ಎಂಡಸಲ್ಲಿ ಎಸಿಬೇಕು. ಈ ಕಡೆ ಎಸೆದು ಈಸಿ, ಈ ಕಡೆ ಎಸೆದು ಕಷ್ಟ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ಹಿಂಗೆ ಎಸಿತೀನಿ, ಅದು ಬಂಡೆಗಲ್ಲಿಗೆ ಬೀಳುತ್ತೆ, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬೀಳುತ್ತೆ. ಆ ಒಂದು 4 ಸೆಕೆಂಡಲ್ಲಿ ಒಂದು 2 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ ಆಗಲೇ. ಅವಾಗ ಕೇಳೋರಿಗೆಲ್ಲರಿಗೂ 2 ಸೆಕೆಂಡ್ ಅಂತಂದರೆ ಏನು, ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆಗೆದು 2 ಸೆಕೆಂಡ್ ಮುಗಿದೋಗುತ್ತೆ ಅಂತ. ಹಂಗಿರಲ್ಲ. ಸಾವು ಮತ್ತು ಬದುಕಿನ ಮಧ್ಯೆ ಯಾವಾಗ ಹೋರಾಡ್ತಿರ್ತಿರಲ್ಲ, ಅವಾಗ ಎವ್ರಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್. ಎಸ್, ನನಗೆ ಎಲ್ಲ ಒಂಥರ ಫ್ಲ್ಯಾಶ್ ಆದಂಗೆ ಆಗ್ತಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ತಂದೆ ತಾಯಿ ಮುಖ ಎಲ್ಲ ಫ್ಲ್ಯಾಶ್ ಆದಂಗೆ ಆಗ್ತಿದೆ. ಸಾವನ್ನ ಹತ್ತಿರದಿಂದ ನೋಡಿದ್ದೀನಿ. ನನಗೆ ಅದು ಹೆಂಗೆ ಬಡಿತು, ಹೆಂಗೆ ಬಿತ್ತು, ಹೆಂಗೆ ಬಂದು ನಿಂತ್ಕೊಂತು ಎಲ್ಲ ನೆನಪಿದೆ. ಅವಾಗ ನಾನು ಅನ್ಕೊತಿದ್ದೀನಿ, ಆ ಗ್ರೆನೇಡ್ ನೋಡ್ತಾ ಅನ್ಕೊತಿದ್ದೀನಿ, ನಾನು ಹೀಗೆ ಕುಂತ್ರೆ ಅದು ಗ್ರೆನೇಡ್ ಸಿಡಿಯುತ್ತೆ, ನಾನು ಸತ್ತೇ ಸಾಯ್ತೀನಿ. ನಮ್ಮ ತಂದೆ ತಾಯಿಗೆ ಇದು ಗೊತ್ತಾದ ತಕ್ಷಣ ಅವ್ರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡು ಆ ಗ್ರೆನೇಡ್ ಸಿಡಿದ್ರೆ ಏನು ಇಮ್ಯಾಜಿನ್ ಮಾಡಿದ್ದು, ಅಷ್ಟು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಉಳಿಯಲ್ಲ. ಮನೆಗೆ ನವೀನಂತ ಏನಂತ ವಾಪಸ್ ಕಳಿಸ್ತಾರೆ. ಎಲ್ಲೋ ಒಂದಿಷ್ಟು ಎಲುಬು ತುಂಡುಗಳು ಬಿದ್ದಿರ್ತವೆ, ಮಾಂಸ ತುಂಡು ಏನೋ ಒಂದು ಆರಿಸ್ಕೊಂಡು ಒಂದು ಗೋಣಿ ಚೀಲದಲ್ಲಿ ಹಾಕಿ ಒಂದು ಪ್ರಾಪರ್ ಕಾಫಿನಲ್ಲಿ ಇಲ್ದಂಗೆ ಅದನ್ನು ಮನೆ ಕಳಿಸಿದರೆ ನಮ್ಮ ತಂದೆ ತಾಯಿ ಏನಂತ ನೋಡ್ಬೇಕು. ಅದನ್ನು ನೋಡಿ ಎಷ್ಟು ಸಂಕಟ ಆಗಬಾರ್ದು ಅವ್ರಿಗೆ. ಅಟ್ಲೀಸ್ಟ್ ಒಂದು ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದ. ಅದು ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ, ದೇವರೇ ನಾನು ಸಾಯ್ತೀನಿ ಗೊತ್ತು, ನನ್ನ ಮುಖ ಸರಿಯಾಗಿರಲಿ, ನನ್ನ ತಂದೆ ತಾಯಿಗೆ ಏನೋ ಒಂದು ಸಮಾಧಾನ ನನ್ನ ಮುಖ ನೋಡಿದೆ ಅಂತ ನಾನೇ ಅಂತ ಗೊತ್ತಾಗಲಿ ಅನ್ನೋ ಕಾರಣದಿಂದ ದೇವರಲ್ಲಿ ಬೇಡ್ಕೊಂಡೆ ನನ್ನ ಮುಖ ಸರಿಯಾಗಿರಲಿ ಅಂತ. ಆ ಬಂಡೆಗಲ್ಲು ಮತ್ತು ಬಂಕರ್ ತುದಿಯಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅಲ್ಲಿ ಜಿಗಿದು ಬಿಡ್ತೀನಿ. ಜಿಗಿದ ತಕ್ಷಣ ಗ್ಯಾಪ್ ಸಣ್ಣದು, ಮೈ ಮೇಲಿನ ಭಾಗ ಅಲ್ಲಿ ಹೋಗುತ್ತೆ, ಕಾಲು ಕೆಳಗಡೆ ಹೊಳ್ಕೊಳ್ಳುತ್ತೆ. ಆ್ಯಂಡ್ ದ ಗ್ರೆನೇಡ್ ಟೇಕ್ಸ್ ಆಫ್. ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಒಂದು 15 ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಿಲ್ಲ. ಕಿವಿಯಲ್ಲಿ ಗುಯ್ಗೊಟ್ಟು ಸೌಂಡು. ಬಂಕರ್ ಫುಲ್ ಕೊಲಾಪ್ಸ್ ಆಗಿಬಿಟ್ಟಿದೆ. ಬಂಕರ್ಗೆ ಸಂಗಡಿಗೆ ಏನು ಡಿಫ್ರೆನ್ಸ್ ಅಂದರೆ, ಓವರ್ ಹೆಡ್ ಪ್ರೊಟೆಕ್ಷನ್ ಏನಾದರೂ ಇದ್ದರೆ ಅದಕ್ಕೆ ಬಂಕರ್ ಅಂತ ಹೇಳ್ತಾರೆ, ಬರೀ ಓಪನ್ ಆಗಿದ್ದರೆ ಅದಕ್ಕೆ ಸಂಗಡ ಅಂತ ಹೇಳ್ತಾರೆ. ನಮ್ದು ಒಂದು ಸ್ವಲ್ಪ ಓವರ್ ಹೆಡ್ ಅದು ಆಗಲೇ ಫೈರಿಂಗಲ್ಲಿ ಡಿಸ್ಟ್ರಾಯ್ ಆಗಿಬಿಟ್ಟಿತ್ತು. ಹಾಗಾಗಿ ಅದು ಗ್ರೆನೇಡ್ ಎಸಿದ್ ಸೀದಾ ನನ್ನ ಕಾಲ ಹತ್ರ ಬಿದ್ದಿದ್ದು. ಅದು ಸಿಡಿದಾಗ ಒಂದು 15 ಸೆಕೆಂಡ್ ನಂಗೆ ಗೊತ್ತಾಗಿಲ್ಲ. ಆ ಬಂಕರ್ ಫುಲ್ ಕೊಲಾಪ್ಸ್ ಆಗಿಬಿಟ್ಟಿದೆ, ಆಮೇಲೆ ಡಸ್ಟ್ ಎಲ್ಲ ಕಡೆ ಆಗಿದೆ. ನೋವು ಇನ್ನೂ ಸೆನ್ಸು ಆಗ್ತಾಯಿಲ್ಲ ನನಗೆ, ನಾನು ಬದುಕಿದ ಸತ್ಯ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೋವು ಗೊತ್ತಾಗ್ತಾ ಇಲ್ಲ ನನಗೆ. 15 ಸೆಕೆಂಡ್ ನಂತರ ಪಾಕಿಸ್ತಾನದವ್ರು ನಮ್ಮ ಬಂಕರ್ ಹತ್ರ ಓಡ ಬರೋದು ಕೇಳಿಸ್ತಾ ಇದೆ. ಅವರು ಚಿರ್ಕೊಂಡು ನಮ್ಮ ದಾವ ಅಂತಂದು ಹೇಳ್ತಾರಲ್ಲ, ಅದಕ್ಕೆ ಓಡಿ ಬರ್ತಾಯಿದ್ದಾರೆ. ಒಂದು 15 ಸೆಕೆಂಡ್ ನಂಗೆ ಫಸ್ಟ್ ನಾನು ಏನಾದರೂ ಸೆನ್ಸ್ ಆಗಿದ್ದು, ಗೊತ್ತಾಗಿದ್ದು, ನೋಡಿದ್ದು ಅಂತಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾಯಿದ್ದಾರೆ. ಫೈರ್ ಮಾಡ್ತಾ ಬರ್ತಾರೆ, ಎದುರಿಗೆ ಬಂದು ನಿಂತ್ಕೊತಾರೆ. ಆ ಫೈರ್ ನಿಂದಿರಿಸ್ತಾರೆ. ನಿಂದಿರಿಸಿ ನಂಗೆ ಒಂದು ಮಾತನ್ನು ಹೇಳ್ತಾರೆ. ನಾನು ಫುಲ್ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ. ಅಣಬೇರು ಅಣ್ಣ ಅಂತ ನನ್ನ ಯೂನಿಟಲ್ಲಿ ಎಲ್ಲರೂ ನಂಗೆ ಅಣ್ಣ ಅಂತ ಕರಿತಾಯಿದ್ರು. ಅವ್ರು ಬಂದು ಹೇಳ್ತಾರೆ, ಅಣ್ಣ ತು ಡರ್ನ ನೈ ಮೈ ಆಗ್ಯ ಅವು, ನೀನು ಹೆದರ್ಬೇಡ ನಾನು ಬಂದಿದ್ದೀನಿ ಅಂತಾರೆ. ನಾನು ಕಂಡುಬಿಟ್ಟು ನೋಡಿದಾಗ ಅವಾಗ ಫಸ್ಟ್ ನಾನು ರೆಕಗ್ನೈಸ್ ಮಾಡಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ನೋಡಿದಾಗ, ಅವ್ರ ಮಾತು ಕೇಳಿದಾಗ ಅವಾಗ ನನಗೆ ಅರಿವಾಯ್ತು ನಾನು ಬದುಕಿದ್ದೀನಿ ಅಂತ. ಕೌಂಟರ್ ಅಟ್ಯಾಕ್ ಬರ್ತಾಯಿದೆ, ಅವರು ಫೈರ್ ಮಾಡ್ತಾರೆ. ಮತ್ತು ನನಗೆ ಇದ್ದಿದ್ದು ಒಂದೇ ಅವಕಾಶ, ನನ್ನ ಕಡೆ ಒಂದು AK-47 ನಾನು ಬಿದ್ದುಬಿಟ್ಟಿತ್ತು. ಆ ಗ್ರೆನೇಡ್ ಬ್ಲಾಸ್ಟಿಗೆ ಆ ಕಡೆ ದೂರ ಹೋಗಿ ಬಿದ್ದಿದ್ದು. ಅದನ್ನು ಎತ್ಕೊಂಡೆ ಮತ್ತೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜವಾನ್ಸ್ಗೂ ಗೊತ್ತಾಯ್ತು ಪೆಟ್ಟು ಬಿದ್ದಿದೆ ಅಂತ, ಅವರು ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕನ್ನು ತಡಿತೀವಿ ಅಂದರೆ ಜೋರ ಫೈರ್ ಸ್ಟಾರ್ಟ್ ಆಗುತ್ತೆ. ಅವ್ರ ಕಡೆ ಒಂದು ಸಮಯದಲ್ಲಿ ಅವ್ರು ಫೈರ್ ನಿಂತು ಹೋಯ್ತು. ಅಂದ್ರೆ ಅವ್ರು ವಾಪಸ್ ಹೋಗಿ ಅವ್ರು ಅಲ್ಲಿ ಈ ಬಂಕರ್ನ ಆಸೆ ಬಿಟ್ಟು ಅಲ್ಲಿ ಕೆಳಗೆ ಕೂತ್ಕೊಂಡ್ರು ಅವರು. ಅವಾಗ ನಂಗೆ ಕಾಲು 2 ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗ್ತಾ ಇಲ್ಲ. ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನನ್ನ ಕೈ ಹಿಡಿದು ಎಳಿತಾರೆ. ಹೊರಗಡೆ ಎಳೆದು ಸುಮಾರು ಒಂದು 10-15 ಮೀಟರ್ ದೂರ ಕರ್ಕೊಂಡೋಗಿ ನಾನು ಬಿಟ್ಟು, ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ನನಗೆ ಹಿಂಗೆ ಬೆನ್ನು ತಟ್ಟೆ ಅವ್ರು ಮೇಲೆ ಓಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೇ. ಯಾಕಂದರೆ ಅದನ್ನು ಯಾರೂ ಬಂದು ಎತ್ಕೊಳಂಗಿಲ್ಲ, ಅಲ್ಲಿ ಫೈರ್ ಆಗ್ತಾಯಿದೆ ಇನ್ನು. ಈಗ ಯಾರಾದರೂ ಬಂದು ನಾನು ಹೊತ್ಕೊಂಡು ಹೋಗ್ತಾರೆ ಅಂತಂದರೆ, ಅಲ್ಲೊಂದು ಓಪನ್ ಸ್ಟ್ರೆಚ್ ಇದೆ, ಅದಲ್ಲಿ ಫೈರ್ ನಡೀತಾ ಇದೆ. ಹಾಗಾಗಿ ಅಲ್ಲಿ ನಾನು ಯಾರೂ ಬರಂಗೆ ಹೊತ್ಕೊಂಡು ಹೋಗಂಗಿರಲಿಲ್ಲ. ಅದಕ್ಕೆ ಅಲ್ಲಿಂದ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2 ಕಾಲಿಗೆ ಪೆಟ್ಟು ಬಿದ್ದು ಎದ್ದೇಳಲ್ಲ. ನೀವು ಶೇರ್ಷಾ ಅಂತ ಮೂವಿ ಬಂದಿತ್ತು ನೋಡಿದ್ರಲ್ಲ, ಆ ಶೇಷದ ಇದನ್ನು ತೋರಿಸಿದ್ದಾರೆ. ನನಗೆ ಇವತ್ತಿಗೂ ಆಶ್ಚರ್ಯ ಅನಿಸುತ್ತೆ. ಅವರಿಗೆ ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ, ನಾನು ಹೇಳ್ತಾ ಇದ್ದೀನಿ ಸರ್ ಮುಜೆ ನಿಚ್ಚೆ ಮತ್ತೆ ಬೀಜು ಮುಜೆ ಲಡ್ನಾ ಹೈ ಸರ್ ಮುಜೆ ಲಡ್ನಾ ಅಂತ ಹೇಳ್ತಿದ್ದೀನಿ. ನಾನು ನನ್ನ ಜವಾನ್ಸಿಗೆ ಹೇಳಿದ್ದೆ, ನಾನು ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸೋರ್ಗೂ ನಾನು ಅಲ್ಲಿಂದ ವಾಪಸ್ ಬರಲ್ಲ ಅಂತ. ಅದಕ್ಕೆ ನನಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವ್ರು ಹೇಳ್ತಾರೆ, ನೀನು ಹಿಂಗೆ ಕೂತ್ಕೊಂಡ್ರೆ ನೀನು ರಕ್ತ ಸೋರ್ಸ್ ಸತ್ತೇ ಹೋಗ್ತೀಯಾ, ಅದಕ್ಕೆ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಅವ್ರು ಸೀನಿಯರ್ ಒಪ್ಪಲೇಬೇಕು ಅವ್ರ ಆರ್ಡ್ರನ್ನ. ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 150 ಮೀಟರ್
ನೀವೆಲ್ಲ 100 ಮೀಟರ್ ರೇಸ್ ಓಡಿರ್ತೀರ, ಬಟ್ 150 ಮೀಟರ್ ಕ್ರಾಲ್ ಮಾಡ್ಕೊಂಡು ಮಾಡೊಂದು ಬಂಡೆಗಳಿಂದ ಬಂದು ಕುತ್ಕೊಂಡು ತಿರುಗಿ ನೋಡಿದರೆ ನಾನು ಎಲ್ಲೆಲ್ಲಿ ಕ್ರಾಲ್ ಮಾಡಿದ್ರಲ್ಲ ಆ ಕಾಲು ಎಳ್ಕೊಂಬಂದಿದ್ದ ರಕ್ತಗಳು ಕಳೆಗಳು ಕಾಣ್ತಾ ಇದ್ದವು. ಕಾಲು ವರ್ಸ್ಟ್ ಸ್ಟೇಟಲ್ಲಿತ್ತು. ನನ್ನ ಜವಾನ್ ಬಂದು ಹೊತ್ಕೊಂಡಿದ್ದಾನೆ, ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಓಡ್ತಾ ಇದ್ದಾನೆ. ಹಾಂ, ಅಲ್ಲಿಂದ ಫೈರ್, ಒಂದು ಬುಲೆಟಿನ್ ಫೈರ್ ಸುಮಾರು ಒಂದು 3/4 ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಅಂತೂ ಇದ್ದೇ ಇರುತ್ತೆ, ಅದು ಎಫೆಕ್ಟಿವ್. ಸೊ ಅದರಷ್ಟು ದೂರ ಬಂದ ಮೇಲೆ ಸ್ಟ್ರೆಚರ್ ಮೇಲೆ ಹೊತ್ಕೋಬೇಕು. ಸೊ ಅಲ್ಲಿಂದ ಅವ್ನು ಹೆಗಲ ಮೇಲೆ ಹೊತ್ಕೊಂಡು ಓಡ್ತಾ ಇದ್ದಾನೆ, ನಾನು ತಿರುಗಿ ನೋಡ್ತಾ ಇದ್ದೇನೆ, ನನ್ನ ಕಾಲು ಬಲ್ಗಾಲು ಫುಲ್ ಜೊತಾಡ್ತಾ ಇದೆ. ಅವಾಗ ಏನು ಸಾಧ್ಯ ಗೊತ್ತಾಗಲ್ಲ. ತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರು ಕಿತ್ಕೊಂಡು ಬಿದ್ದು ಬಿಡ್ತಾ, ಅದೇನಾದರೂ ಬಿದ್ದರೆ ಕೊಟ್ಟು ಹೊಲಿಯಪ್ಪ, ಕೆಳಗಡೆ ಹೋಗಿ ಡಾಕ್ಟ್ರಿಗೆ ಕೊಟ್ಟಿದ್ದಾನೆ ಹೊಲಿ ಅಂತ ಹೇಳೋಣ ಅಂತ. ಅದಕ್ಕೆ ಆವಾಗ ಗೊತ್ತಾಗಲ್ಲ ನಿಮಗೆ ಏನು ಸಾಧ್ಯ. ಸುಮಾರು ದೂರ ಕರ್ಕೊಂಬರ್ತಾರೆ. ಅಲ್ಲಿಂದ ಮತ್ತೆ ನನ್ನ ಸ್ಟ್ರೆಚ್ಚರಲ್ಲಿ ಮಲಗಿಸ್ತಾರೆ. ಅಲ್ಲಿಂದ ಕೆಳಗಡೆ ಕರ್ಕೊಂಬರ್ತಾರೆ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು. ಕೆಳಗಡೆ ಬಂದಾಗ ರಾತ್ರಿಯಾಗಿ ಹೋಗಿದೆ. ಎಷ್ಟು ರಕ್ತ ಆ ನೋವನ್ನು ಹೇಳ್ಕೊಳಕ್ಕೆ ಹೋಗಲ್ಲ, ಅಷ್ಟು ನೋವು ಅನುಭವಿಸಿದ್ದೀನಿ. ಯಾಕಂದರೆ ಸುಮ್ಮನೆ ಹತ್ತದು ಇಳಿಯೋದೇ ಕಷ್ಟ. ಅದ್ರ ಮೇಲೆ ಸ್ಟ್ರೆಚ್ಚರ್ ಹೊತ್ಕೊಂಡು ಇಳಿಬೇಕಂದ್ರೆ ಅವರೂ ಜಾರ್ತಾರೆ. ನನ್ನನ್ನು ಬಿಡಿಸಿದರೆ ಎಷ್ಟು ಸಲ ಬಿಡಿಸಿದರೆ, ಎಷ್ಟು ಸಲ ಎತ್ತು ಹಾಕ್ತಾರೆ. ಅದನ್ನು ಹೆಲ್ ಅಂತ ಹೇಳ್ತಾರಲ್ಲ, ಅದ್ರ ನರಕದ ದರ್ಶನ ಮಾಡಿ ಬಂದಂಗೆ ನೋಡ್ರಿ. ಕೆಳಗಡೆ ಕರ್ಕೊಂಬಂದರು, ರಾತ್ರಿಯಾಗಿ ಹೋಗಿದೆ. ಸೊ ಅಲ್ಲಿಂದ ರಾತ್ರಿ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ನೆಕ್ಸ್ಟ್ ಡೇ ನಾನು ಶ್ರೀನಗರ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕಂಟ್ರೋಲ್ ಆಗಲ್ಲ ಅಂತ. ಟೋಟಲಿ 21 ತಿಂಗಳು ಇದ್ದೆ ಹಾಸ್ಪಿಟ್ಲಲ್ಲಿ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನಗೆ ಡಾಕ್ಟರ್ಸ್ ಮೆಡಿಕಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಇನ್ಮೇಲೆ ಆರ್ಮಿದಲ್ಲಿ ಸರ್ವ್ ಮಾಡೋಕ್ಕೆ ಇದಿಲ್ಲ ಅಂತ. ನಿಮ್ಮ ಇನ್ಸಿಡೆಂಟ್ ಆದಮೇಲೆ ಇನ್ನೆಷ್ಟು ದಿನ ನಡೀತು ಸರ್ ಯುದ್ಧ? ನನಗಾಗಿದ್ದ 7th ಜುಲೈ ನಂಗೆ ಪೆಟ್ಟು ಬಿದ್ದಿದ್ದು. 7ನೇ ತಾರೀಕು ಜುಲೈ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತೀರ್ಕೊಂಡಿದ್ದು ಅದೇ ದಿನ. 26th ಜುಲೈಗೆ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಅದಕ್ಕಿಂತ ಮುಂಚೆ 7ನೇ ತಾರೀಕರಿಂದ ಇನ್ನೊಂದು ವಾರ 10 ದಿನ ನಡೆದಿರ್ಬೋದು. ಅಲ್ಲಿಂದ ಪೀಸ್ ಪ್ರೊಸೆಸ್, ಇದೇನು ಸೀಸ್ ಫೈರ್ ಸ್ಟಾರ್ಟ್ ಆಗುತ್ತೆ, ನಾವೇನು ಆಪ್ಸಿಂದ್ರ ಬಗ್ಗೆ ಮಾತಾಡಿದ್ದಿಲ್ಲ. ಆಮೇಲೆ ಅಲ್ಟಿಮೇಟ್ಲಿ ನಾವು ಇಡೀ ಏರಿಯಾನ ಕ್ಯಾಪ್ಚರ್ ಮಾಡಿ ಅವ್ರೇನು ಅವ್ರ ವಶದಲ್ಲಿದ್ದಂಥ ವಾಪಸ್ ಏನು ತೊಗೊಂಡು ನಮ್ಮ ಏರಿಯಾ ಫುಲ್ ಕ್ಲಿಯರ್ ಮಾಡಿದ್ದು 26ನೇ ತಾರೀಕು ಜುಲೈಗೆ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ ಆಫ್ಸರ್ನ ನೋಡಿ ನಾನು ಆಗ್ಬೇಕು ಅಂದ್ಕೊಂಡಿದ್ದ ಆಫ್ಸರ್ ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ. 13 ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ನಾನು 2 ಯೂನಿಟಿಂದ 2 ಅಟ್ಯಾಕಿಂದು ಸೇರಿ ನಾವು 2 ಆಫ್ಸರ್ನ ಕಳ್ಕೊತೀವಿ. ಆಮೇಲೆ 15 ಜನ ಜವಾನ್ಸನ್ನ ಕಳ್ಕೊಂಡಿದ್ವಿ. ಟೋಟಲ್ ನಮ್ಮ ಯೂನಿಟಲ್ಲಿ 17 ಜನ ತೀರ್ಕೊಂತೀವಿ. ಮಷಿನ್ ಗನ್ ಒಯ್ಬೇಕಂದ್ರೆ ಅದನ್ನು ಒಬ್ಬರೇ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಗನ್ ಟ್ರೈಪಾಡ್ ಬೈಪಾಡ್ ಅಂತ ಇರುತ್ತೆ, ಅದನ್ನು ಫಿಟ್ ಮಾಡಿ ನೀವು ಫೈರ್ ಮಾಡ್ತಾರೆ. ಹಂಗೆ ಅದನ್ನು ಸ್ಪ್ಲಿಟ್ ಮಾಡಿ 2 ಹೊತ್ಕೊಂತಾರೆ. ಆ ರಾಕೆಟ್ ಲಾಂಚರ್ದು ಒಂದು ಸ್ಪ್ರಿಂಟ್ರಿ ಇಲ್ಲಿ ಹೋಗಿದೆ. ಅವನು ಕೆಳಗೆ ನೆಲಕ್ಕೆ ಬಿದ್ದಿದ್ದಾನೆ, ಮೊಣಕಾಲ ಮೇಲೆ ಕುತ್ಕೊಂಡಿದ್ದಾನೆ. ಅವನಿಗೆ ಉಸಿಲು ತೆಗಿಯೋಕೆ ಆಗ್ತಾ ಇಲ್ಲ, ಅಂದರೆ ಉಸಿಲು ಹೋಗ್ತಾ ಇಲ್ಲ, ಬಾಯಿ ಜೋರಾಗಿ ತೆಗೆದಿದ್ದಾನೆ. ಅವಾಗ ನನ್ನ ಜವಾನ್ಸ್ ಮುಂದೆ ಹೋಗ್ತಾರೆ, ಆ ಡಿಸಿಷನ್ ಮಾಡೋಕ್ಕೆ ನನಗೆ ಬಿಡ್ತಾರೆ. ನಾನು ಆ ವೆಪನ್ ಹಿಡ್ಕೊಂಡಿದ್ದೀನಿ. ನಾನು ಅವನಿಗೆ ಹೊಡೆದ್ರೆ ಅವನನ್ನು ಸಾಯಿಸ್ತೀನೋ ಇಲ್ಲ ಅವನನ್ನು ಆ ನೋವಿಂದ ಅವನನ್ನು ಪಾರು ಮಾಡ್ತಿದ್ದನು. ಯುದ್ಧ ಹಿತು ವೀರಕ ಪ್ರಮಾಣ ಅಂತಾರಲ್ಲ, ನೀವು ಯುದ್ಧ ಮಾಡಿದಿರಿ ಅಂತಂದರೆ ನೀವು ಹಾರ್ಡ್ ಕಾಂಬ್ಯಾಟನ್ನು ನೋಡಿದಿರಿ ಅಂತ. ನಿಮಗೊಬ್ಬರು ಜೀವ ತೆಗಿಯೋಕೆ ನಿಂತಿರ್ತಾರೆ, ನೀವು ಅವ್ರ ಜೀವ ತೆಗಿಯೋಕೆ ನಿಂತಿದ್ದೀರಾ ಅಂತ. ಅಂಥ ಕಾಂಬ್ಯಾಟ್ ನೋಡಿ ಬಂದಾಗ ಸಾಕಷ್ಟು ಘಟನೆಗಳು ಆಗಿರ್ತವೆ.